ನಮಸ್ಕಾರ ಸ್ನೇಹಿತರೆ. ಒಬ್ಬ ಮನುಷ್ಯ ತನ್ನ ಮುಖದ ನಗುವಿನಿಂದ ಇಡೀ ಜಗತ್ತನ್ನೇ ನಗಿಸಬಹುದು. ಆದರೆ ಅದೇ ಮನುಷ್ಯನ ಮುಖದ ಹಿಂದೆ ಇರುವಂತಹ ಕಣ್ಣೀರಿನ ಕತೆ ಇಡೀ ಮನುಕುಲವನ್ನೇ ಅಳಿಸುವಂತೆ ಮಾಡಬಹುದು. ಚಿತ್ರದಲ್ಲಿ ಎಲ್ಲರನ್ನ ನಗಿಸುವಂತಹ ಕೆಲಸವನ್ನು ಮಾಡ್ತಾರೆ. ಆದರೆ ಅವರ ಬಾಲ್ಯ, ಹಸಿವು, ಬಡತನ, ನೋವಿನಿಂದ ಕೂಡಿತ್ತು. ಯಾವುದೇ ದೊಡ್ಡ ಕುಟುಂಬದ ಹಿನ್ನೆಲೆ ಇಲ್ಲದೆ, ಯಾವುದೇ ದೊಡ್ಡ ಸಂಪತ್ತು ಇಲ್ಲದೆ, ಲಂಡನ್ನ ಒಂದು ಬಡ ಬೀದಿಗಳಲ್ಲಿ ಹೊರಟಂತಹ ಒಬ್ಬ ಬಾಲಕ ಮುಂದೆ ದೊಡ್ಡ ಪ್ರೊಡ್ಯೂಸರ್ ಆಗ್ತಾರೆ, ದೊಡ್ಡ ಕತೆಗಾರ ಆಗ್ತಾನೆ, ದೊಡ್ಡ ನಟನಾಗ್ತಾನೆ, ವಿಶ್ವದ ಪ್ರಸಿದ್ಧವಾಗಿರ್ತಕ್ಕಂತಹ ಹಾಲಿವುಡ್ನಲ್ಲಿ ನಟನಾಗಿ ಮಿಂಚ್ತಾನೆ ಅಂತಂದರೆ ಅದು ಸಾಮಾನ್ಯವಾಗಿರ್ತಕ್ಕಂತಹ ಸಂಗತಿಯೇ. ಹಾಗಾದರೆ ಆ ವ್ಯಕ್ತಿ ಯಾರು? ಪ್ರಿಯ ಸ್ನೇಹಿತರೆ, ಇಂದು ನಾವು ಮಾತನಾಡುವುದಕ್ಕೆ ಅಥವಾ ಅವರ ವಿಚಾರವನ್ನು ತಿಳಿಯುವುದಕ್ಕೆ ಹೊರಟಿರುವ ವ್ಯಕ್ತಿಯೇ ಚಾರ್ಲಿ ಚಾಂಪ್ಲಿನ್. ಅವರ ಟ್ರೇಡ್ ಮಾರ್ಕ್ ಮೀಸೆ, ಕಪ್ಪು ಕೋಟ್, ಸಣ್ಣ ಟೋಪಿ, ಕೈಯಲ್ಲಿ ಒಂದು ವಾಕಿಂಗ್ ಸ್ಟಿಕ್. ಎಲ್ಲರನ್ನೂ ಕೂಡ ತನ್ನ ನಡಿಗೆಯಿಂದಲೇ ನಗುವನ್ನು ಭರಿಸುವಂತಹ ನಡಿಗೆ, ಇವೆಲ್ಲವೂ ಕೂಡ ಸೇರಿ ದ ಟ್ರ್ಯಾಪ್ ಎನ್ನುವಂತಹ ಅಮರವಾಗಿರ್ತಕ್ಕಂತಹ ಪಾತ್ರವನ್ನು ಸೃಷ್ಟಿ ಮಾಡಿತ್ತು. ಆದರೆ ಈ ನಗುವಿನ ಹಿಂದೆ ಇದ್ದಂತಹ ಆ ನಿಜವಾದ ಚಾರ್ಲಿ ಚಾಂಪ್ಲಿನ್ ಯಾರು? ಅವರ ಜೀವನ ಹೇಗಿತ್ತು? ಅವರು ಹೇಗೆ ಬಡತನದಿಂದ ಹೊರಗೆ ಬರ್ತಾರೆ? ಅವರ ಬಾಲ್ಯ ಎನ್ನುವುದು ಹೇಗೆ ಇತ್ತು? ಹಾಲಿವುಡ್ನಲ್ಲಿ ದೊಡ್ಡ ಸ್ಟಾರ್ಗಳ ಪಟ್ಟಿಯಲ್ಲಿ ಒಬ್ಬರಾಗ್ತಾರೆ ಅಂತಂದ್ರೆ ಅದು ಸಾಮಾನ್ಯವಾಗಿರ್ತಕ್ಕಂತಹ ಸಂಗತಿಯೇ. ಹಾಗೆಯೇ ಇಂದಿಗೂ ಕೂಡ ಅವರ ಚಿತ್ರಗಳು ಜನರನ್ನ ಕಾಡುತ್ತಿರುವುದು ಏಕೆ? ಬನ್ನಿ, ಇವತ್ತು ಚಾರ್ಲಿ ಚಾಂಪ್ಲಿನ್ ಅವರ ಜೀವನದ ಒಂದಿಷ್ಟು ಸ್ವಾರಸ್ಯಕರವಾಗಿರ್ತಕ್ಕಂತಹ ಸಂಗತಿಯನ್ನ ನಾವು ಈ ವಿಡಿಯೋದ ಉದ್ದಗಲಕ್ಕೂ ತಿಳಿಯುವಂತಹ ಪ್ರಯತ್ನವನ್ನ ಮಾಡೋಣ. ಹಾಗಾಗಿ ಎಲ್ಲಿಯೂ ಕೂಡ ವಿಡಿಯೋವನ್ನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿರ್ತಕ್ಕಂತಹ ವಿಡಿಯೋವನ್ನು ನೋಡಿ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ಪಡ್ಕೊಳ್ಳೋದ್ರ ಜೊತೆಗೆ ನಮ್ಮ ಚಾನಲ್ಗೆ ಇವತ್ತು ಯಾರೆಲ್ಲ ಹೊಸದಾಗಿ ವಿಸಿಟ್ ಅನ್ನು ಕೊಟ್ಟಿದ್ರೋ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನ ಸ್ಟಾರ್ಟ್ ಮಾಡಿ. ಹಾಗೆ ಈ ವಿಡಿಯೋಗೆ ತಪ್ಪದೇ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಹೈಪ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಎಂದು ಹೇಳುತ್ತಾ ಬನ್ನಿ, ಚಾರ್ಲಿ ಚಾಂಪ್ಲಿನ್ ಅವರ ಜೀವನವನ್ನು ಕುರಿತು ಒಂದಿಷ್ಟು ಸ್ವಾರಸ್ಯಕರವಾಗಿರ್ತಕ್ಕಂತಹ ಸಂಗತಿಯನ್ನ ನಾವು ಈ ವಿಡಿಯೋದ ಉದ್ದಗಲಕ್ಕೂ ತಿಳಿಯುವಂತಹ ಪ್ರಯತ್ನವನ್ನ ಮಾಡೋಣ. ಚಾರ್ಲಿ ಚಾಂಪ್ಲಿನ್ ಅವರು 1889 ಏಪ್ರಿಲ್ 16ರಂದು ಲಂಡನ್ನ ವೊಲ್ವರ್ತ್ ಪ್ರದೇಶದಲ್ಲಿ ಜನಿಸ್ತಾರೆ. ಅವರ ತಂದೆ ಚಾರ್ಲಿ ಚಾಂಪ್ಲಿನ್ SR ಗಾಯಕ ಮತ್ತು ಎಂಟರ್ಟೈನರ್ ಆಗಿರ್ತಾರೆ ಮತ್ತು ಅವರ ತಾಯಿ ಹನ್ನಹ ಚಾರ್ಲಿ ಚಾಂಪ್ಲಿನ್ ಅವರು ವೇದಿಕೆಗಳಲ್ಲಿ ಲಿಲ್ಲಿ ಹಾರ್ಲಿ ಎನ್ನುವಂತಹ ಹೆಸರಿನೊಂದಿಗೆ ಹಾಡುವಂತಹ ಒಬ್ಬ ಅದ್ಭುತ ಗಾಯಕಿ ಆಗಿರ್ತಾರೆ. ಆದರೆ ಇದನ್ನೆಲ್ಲವನ್ನ ನೋಡಿದಾಗ ನಮಗೆ ಒಂದು ಸ್ಪಷ್ಟವಾಗಿ ಗೊತ್ತಾಗ್ತದೆ, ಚಾರ್ಲಿ ಚಾಂಪ್ಲಿನ್ ಅವರಿಗೆ ಮನೋರಂಜನೆಯ ಜಗತ್ತು ಎನ್ನುವುದು ಸಣ್ಣ ವಯಸ್ಸಿನಿಂದಲೇ ಗೊತ್ತಿತ್ತು. ಆದರೆ ಅವರ ವೈಯಕ್ತಿಕ ಜೀವನ ಎನ್ನುವುದು ಅಷ್ಟು ಸುಲಭಕರವಾಗಿ ಇರಲಿಲ್ಲ. ತಂದೆಯ ಗೈರು ಹಾಜರಿ ಜೊತೆಗೆ ತನ್ನ ತಾಯಿಯ ಆರೋಗ್ಯವು ಕೂಡ ಹದಗೆಟ್ಟ ನಂತರದಲ್ಲಿ ತನ್ನ ತಾಯಿಯನ್ನು ಕೂಡ ಕಳೆದುಕೊಳ್ಳಬೇಕಾಗಿರ್ತಕ್ಕಂತಹ ಪರಿಸ್ಥಿತಿ ಚಾರ್ಲಿ ಚಾಂಪ್ಲಿನ್ಗೆ ಒದಗಿ ಬರ್ತದೆ. ಇದರ ಜೊತೆಗೆ ಚಾರ್ಲಿ ಮತ್ತು ತನ್ನ ಅಣ್ಣ ಸ್ಯಾಡ್ನಿ ಚಾಂಪ್ಲಿನ್ ಇಬ್ಬರು ಕೂಡ ಜೀವನವನ್ನು ಸಾಗಿಸುವುದು ಕೂಡ ತುಂಬಾ ಕಷ್ಟಕ್ಕೆ ಒಳಗಾಗ್ತಾರೆ. ಯಾವ ರೀತಿಯಾಗಿ ಕಷ್ಟಕ್ಕೆ ಒಳಗಾಗ್ತಾರೆ ಅಂತಂದ್ರೆ, ಒಂದು ಹಂತದಲ್ಲಿ ಅವರು ವರ್ಕ್ ಹೌಸ್ ಮತ್ತು ಬಡ ಮಕ್ಕಳಿಗಾಗಿ ಇರತಕ್ಕಂತಹ ಸಂಸ್ಥೆಗಳಲ್ಲಿ ಜೀವನವನ್ನು ಕಳೆಯಬೇಕಾಗಿರ್ತಕ್ಕಂತಹ ಪರಿಸ್ಥಿತಿಗೆ ಬಂದು ತಲುಪಿಬಿಡುತ್ತಾರೆ. ಇಂತಹ ಕಷ್ಟದ ಬಾಲ್ಯದ ಜೀವನವೇ ಅವರಿಗೆ ಮುಂದೆ ತಮ್ಮ ಸಿನಿಮಾಗಳಲ್ಲಿ ಬಡತನದ ಬಗ್ಗೆ, ನಿರ್ಗತಿಕರ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಅಥವಾ ಅನಾಥ ಮಕ್ಕಳ ಬಗ್ಗೆ, ಅವರ ನೋವು ಕಷ್ಟಗಳ ಬಗ್ಗೆ ಅಷ್ಟು ನೈಜವಾಗಿ ತೋರಿಸುವುದಕ್ಕೆ ಸಾಧ್ಯವಾಯಿತು ಎಂದು ಹೇಳಿದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಆ ಪರಿಯಾಗಿರ್ತಕ್ಕಂತಹ ಬಡತನವನ್ನ, ಆ ನೋವನ್ನ ಅವರು ತಮ್ಮ ಬಾಲ್ಯದಲ್ಲಿಯೇ ಅನುಭವಿಸಿ ಇದ್ದರು. ಚಾರ್ಲಿ ಚಾಂಪ್ಲಿನ್ ಅವರಿಗೆ ಪ್ರತಿಭೆ ಎನ್ನುವುದು ಬಾಲ್ಯದಲ್ಲಿಯೇ ಮುಳುಗಿಬಿಟ್ಟಿತು. ಅವರು ವೇದಿಕೆಯನ್ನು ಸಣ್ಣ ವಯಸ್ಸಿನಿಂದಲೇ ಬಳಸಿಕೊಂಡು ಬಂದಿರತಕ್ಕಂತಹ ಅಪ್ರತಿಮವಾಗಿರ್ತಕ್ಕಂತಹ ಕಲಾವಿದ. ಒಂದು ಸಣ್ಣ ಇನ್ಸಿಡೆಂಟ್ ಇಂದಾಗಿ ಅವರು ವೇದಿಕೆ ಮೇಲೆ ಪ್ರವೇಶವನ್ನು ಪಡೆಯಬೇಕಾಗಿರ್ತಕ್ಕಂತಹ ಸಿಚುವೇಶನ್ ನಿರ್ಮಾಣವಾಯಿತು. ಆ ಸಿಚುವೇಶನ್ ಏನಪ್ಪಾ ಅಂತಂದ್ರೆ, ಅವರ ತಾಯಿ ವೇದಿಕೆ ಮೇಲೆ ಹಾಡನ್ನು ಹಾಡುತ್ತಿರಬೇಕಾದರೆ ಅವರ ಧ್ವನಿಯಲ್ಲಿ ಏನೋ ಒಂದು ಸಮಸ್ಯೆ ಕಂಡಾಗ ಅವರು ವೇದಿಕೆಯಿಂದ ನಿರ್ಗಮಿಸಬೇಕಾಗಿರ್ತಕ್ಕಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ತದನಂತರದಲ್ಲಿ ಸಣ್ಣ ಹುಡುಗನಾಗಿರ್ತಕ್ಕಂತಹ ಚಾರ್ಲಿ ಚಾಂಪ್ಲಿನ್ ಅವರನ್ನ ವೇದಿಕೆಯ ಮೇಲೆ ಕಳಿಸಲಾಗುತ್ತದೆ. ತದನಂತರದಲ್ಲಿ ಎಲ್ಲರೂ ಕೂಡ ಮನ ಮೆಚ್ಚುವ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಅನ್ನು ಮಾಡುವಂತಹ ಕೆಲಸವನ್ನ ಚಾರ್ಲಿ ಚಾಂಪ್ಲಿನ್ ಅವರು ಮಾಡ್ತಾರೆ. ಅಂದು ಆ ದಿನವೇ ಅವರಿಗೆ ವೇದಿಕೆಯ ಮೇಲೆ ಇರತಕ್ಕಂತಹ ಭಯದ ವಾತಾವರಣ ಕಳೆದು ವೇದಿಕೆಯ ಮೇಲೆ ಹೋದರೆ ಸಾಕು, ತನ್ನನ್ನು ನೋಡಿ ನಗುತ್ತಿರುವಂತಹ ಜನರನ್ನ ಮತ್ತಷ್ಟು ಉಲ್ಬಣಗೊಳಿಸಬೇಕು, ಮತ್ತಷ್ಟು ನಗಿಸಬೇಕು, ಮತ್ತಷ್ಟು ಎಂಟರ್ಟೈನ್ ಮಾಡಬೇಕು ಅನ್ನುವಂತಹ ಹಂಬಲ, ಆ ಒಂದು ಮಹದಾಶೆ ಚಾರ್ಲಿ ಚಾಂಪ್ಲಿನ್ ಅವರ ಜೀವನದಲ್ಲಿ ಆಗಮಿಸುವುದಕ್ಕೆ ಶುರುವಾಗ್ತದೆ.
ಯುವಕನಾಗುತ್ತಿದ್ದಂತೆಯೇ ಚಾರ್ಲಿ ಬ್ರಿಟಿಷರ ಥಿಯೇಟರ್ಗಳಲ್ಲಿ ತನ್ನ ಪ್ರತಿಭೆಯನ್ನು ಗುರುತಿಸಿಕೊಳ್ಳುವುದಕ್ಕೆ ಶುರು ಮಾಡ್ತಾರೆ. ನಂತರ ಅವರು ಪ್ರಸಿದ್ಧ ಫ್ರೆಡ್ ಕಾರ್ನೋ ಕಾಮಿಡಿ ಟ್ರೂಫ್ಗೆ ಸೇರಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ. ಅಲ್ಲಿಯೇ ಅವರ ಫಿಸಿಕಲ್ ಕಾಮಿಡಿ ಟೈಮಿಂಗ್ ಮತ್ತು ಅವರ ಬಾಡಿ ಲ್ಯಾಂಗ್ವೇಜ್ ಪರಿಪಕ್ವತೆಯನ್ನು ಪಡೆದುಕೊಳ್ಳುವುದಕ್ಕೆ ಸಹಕಾರವಾಯಿತು ಎಂದು ಹೇಳಿದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಈ ತಂಡದೊಂದಿಗೆ ಅವರು ಅಮೆರಿಕಕ್ಕೆ ಪ್ರವಾಸಕ್ಕೆ ಎಂದು ಹೊರಟಾಗ ಅಲ್ಲಿರ್ತಕ್ಕಂತಹ ಅಮೆರಿಕದ ಫಿಲ್ಮ್ ಇಂಡಸ್ಟ್ರಿನವರು ಅವರ ಪ್ರತಿಭೆಯನ್ನು ಗಮನಿಸ್ತಾರೆ. ಆ ಒಂದು ಘಟನೆಯೇ ಅವರ ಜೀವನಕ್ಕೆ ದೊಡ್ಡ ತಿರುವಾಯಿತು ಎಂದು ಹೇಳಿದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ನಂತರದಲ್ಲಿ ಅವರು ಹಾಲಿವುಡ್ಗೆ ಪ್ರವೇಶವನ್ನು ಪಡ್ಕೊಳ್ತಾರೆ. 1913ರಲ್ಲಿ ಚಾರ್ಲಿ ಚಾಪ್ಲಿನ್ ಅವರು ಕೀಸ್ಟೋನ್ ಎನ್ನುವಂತಹ ಸ್ಟುಡಿಯೋ ಜೊತೆಗೆ ಕೆಲಸವನ್ನ ಶುರು ಮಾಡ್ತಾರೆ. ಆರಂಭದಲ್ಲಿ ಅವರು ಇತರೆ ಕಾಮಿಡಿ ಆಕ್ಟರ್ಸ್ಗಳ ಜೊತೆಗೆ ಒಬ್ಬ ಕಲಾವಿದರಾಗಿ ಇರ್ತಾರೆ. ಆದರೆ ಬಹು ಬೇಗನೆ ಅವರು ಅವರ ಐಕಾನಿಕ್ ಸ್ಟೈಲ್ನ ಮುಖಾಂತರ, ಐಕಾನಿಕ್ ಕಾಮಿಡಿಯ ಮುಖಾಂತರ ಬಹು ಬೇಗನೆ ಎಲ್ಲರ ಮನಸ್ಸನ್ನು ಸೆಳೆಯುವುದಕ್ಕೆ ಶುರು ಮಾಡ್ತಾರೆ. ಅವರ ಮುಖಭಾವ, ಅವರು ನಡೆಯುವ ರೀತಿ, ಅವರ ಟೈಮಿಂಗ್ ಇವೆಲ್ಲವೂ ಕೂಡ ಪ್ರೇಕ್ಷಕರ ಮನಸ್ಸನ್ನು ಗೆಲ್ಲುವಲ್ಲಿ ಬಹುಬೇಗನೆ ತುಂಬ ಒಳ್ಳೆಯ ಪರಿಣಾಮವನ್ನು ಬೀರಿತು. ಇದರ ಪ್ರತೀಕವಾಗಿಯೇ ದ ಟ್ರ್ಯಾಪ್ ಎನ್ನುವಂತಹ ಒಂದು ಪಾತ್ರ ಎನ್ನುವುದು ಹುಟ್ಟಿಕೊಳ್ಳುವುದಕ್ಕೆ ಶುರುವಾಯಿತು. ಸಣ್ಣ ಕಪ್ಪು ಟೋಪಿ, ಚಿಕ್ಕ ಮೀಸೆ, ದೊಡ್ಡ ಪ್ಯಾಂಟ್, ಬಿಗಿಯಾದ ಕೋಟ್, ಕೈಯಲ್ಲಿ ಒಂದು ಸ್ಟಿಕ್ ಮತ್ತು ಜೆಂಟಲ್ಮ್ಯಾನ್ ಆಗಿ ಇರುವುದಕ್ಕೆ ಪ್ರಯತ್ನವನ್ನು ಪಡುತ್ತಿರುವಂತಹ ಒಬ್ಬ ಬಡ ಹುಡುಗ. ಇದು ಕೇವಲ ಒಂದು ಸಣ್ಣ ಕಾಮಿಡಿ ಕ್ಯಾರೆಕ್ಟರ್ ಮಾತ್ರ ಆಗಿರಲಿಲ್ಲ. ದ ಟ್ರ್ಯಾಪ್ ಸಾಮಾನ್ಯ ಜನರ ಮನಸ್ಥಿತಿ ಆಗಿತ್ತು. ಅವನು ಬಡವನಾಗಿ ಇದ್ದರೂ ಕೂಡ ಆತ್ಮ ಗೌರವವನ್ನು ಹೊಂದಿದ್ದ. ಅವನ ಬಳಿಯಲ್ಲಿ ಹಣ ಇರಲಿಲ್ಲ, ಆದರೆ ಅವನ ಬಳಿಯಲ್ಲಿ ಕನಸುಗಳು ಇದ್ದವು. ಅವನು ಸೋಲುತ್ತಿದ್ದ, ಆದರೆ ಮತ್ತೆ ಎದ್ದು ನಿಲ್ಲುವಂತಹ ಕೆಲಸವನ್ನು ಮಾಡುತ್ತಾ ಇದ್ದ. ಇದೇ ಕಾರಣದಿಂದಾಗಿ ಅವನು ಜನಸಾಮಾನ್ಯರಿಗೆ ಬಹು ಬೇಗನೆ ಮೆಚ್ಚುಗೆಯಾಗುವಂತಹ ನಟನಾಗಿ ಹೊರಹೊಮ್ಮಿದ. ಚಾರ್ಲಿ ಚಾಪ್ಲಿನ್ ಕೇವಲ ಕಾಮಿಡಿ ನಟನಾಗಿ ಮಾತ್ರ ಗುರುತಿಸಿಕೊಳ್ಳದೆ ಒಬ್ಬ ಉತ್ತಮ ರೈಟರ್ ಆಗಿ, ಒಬ್ಬ ಉತ್ತಮ ಪ್ರೊಡ್ಯೂಸರ್ ಆಗಿ, ಒಬ್ಬ ಉತ್ತಮ ಕತೆಗಾರನಾಗಿ, ಒಬ್ಬ ಉತ್ತಮ ಕಂಪೋಸರ್ ಆಗಿ ಎಲ್ಲ ರಂಗದಲ್ಲಿಯೂ ಕೂಡ ತನ್ನದೇ ಆಗಿರ್ತಕ್ಕಂತಹ ಛಾಪನ್ನು ಮೂಡಿಸುವಂತಹ ಕೆಲಸವನ್ನು ಚಾರ್ಲಿ ಚಾಪ್ಲಿನ್ ಮಾಡಿದ್ರು ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ತಮ್ಮ ಸಿನಿಮಾಗಳಲ್ಲಿ ಕತೆ, ನಿರ್ದೇಶನ ಮತ್ತು ಸಂಗೀತದ ಮೇಲೆಯೂ ಕೂಡ ತನ್ನದೇ ಆಗಿರ್ತಕ್ಕಂತಹ ಹಿಡಿತವನ್ನು ಹೊಂದಿದ್ರು ಚಾರ್ಲಿ ಚಾಪ್ಲಿನ್. ದ ಕೈಂಡ್, ನಗುವಿನ ಜೊತೆಗೆ ಕಣ್ಣೀರು, 1921ರಲ್ಲಿ ಬಿಡುಗಡೆ ಕಂಡಿರತಕ್ಕಂತಹ ದ ಕೈಂಡ್ ಚಿತ್ರವು ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಚಿತ್ರಗಳಲ್ಲಿ ಒಂದು. ಈ ಸಿನಿಮಾದಲ್ಲಿ ಅವರು ಕಾಮಿಡಿಯ ಜೊತೆಗೆ ಎಮೋಷನಲ್ ಸ್ಟೋರಿ ಟೆಲ್ಲಿಂಗ್ ಕೂಡ ಇತ್ತು. ಬಡತನ, ಮಗುವಿನ ಮೇಲೆ ಪ್ರೀತಿ, ಒಂಟಿತನ ಇವೆಲ್ಲವನ್ನ ಕಾಮಿಡಿಯ ಮುಖಾಂತರ ಜನರಿಗೆ ತೋರಿಸುವಂತಹ ಅವರ ಪ್ರಯತ್ನ ಪ್ರೇಕ್ಷಕರ ಮನಸ್ಸನ್ನು ಗೆಲ್ಲುವಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸಿತು ಎಂದು ಹೇಳಿದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಒಬ್ಬ ಸೀರಿಯಸ್ ಫಿಲಮ್ ಮೇಕರ್ ಎನ್ನುವಂತಹ ಗೌರವವನ್ನು ಕೂಡ ಚಾರ್ಲಿ ಚಾಪ್ಲಿನ್ ಗಳಿಸ್ತಾರೆ ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಇಂಡಸ್ಟ್ರಿಯಲೈಸೇಷನ್ ಮತ್ತು ಮಿಷಿನ್ ಡ್ರೈವನ್ ಮಾಡರ್ನ್ ಲೈಫ್ ಸಾಮಾನ್ಯ ಮನುಷ್ಯನ ಮೇಲೆ ಹೇಗೆ ಪರಿಣಾಮವನ್ನು ಬೀರುತ್ತದೆ ಎನ್ನುವುದನ್ನು ಅವರು ಕಾಮಿಡಿಯ ಮುಖಾಂತರ ಎಲ್ಲರಿಗೂ ಕೂಡ ತೋರಿಸುವಂತಹ ಕೆಲಸವನ್ನು ಮಾಡ್ತಾರೆ. ಫ್ಯಾಕ್ಟ್ರಿಗಳಲ್ಲಿ ಯಂತ್ರದ ಸ್ಪೀಡಿಗೆ ಸಿಲುಕುವಂತಹ ಕಾರ್ಮಿಕರ ಆ ಒಂದು ಪಾತ್ರ ಎನ್ನುವುದು ಇಂದಿಗೂ ಕೂಡ ಸಿನಿಮಾದ ಹಿಸ್ಟ್ರಿಗಳಲ್ಲಿ ಅದು ಐಕಾನಿಕ್ ಪಾತ್ರವಾಗಿ ಹೊರಹೊಮ್ಮಿದೆ. ಅದನ್ನು ತೋರಿಸುವಂತಹ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ಚಾರ್ಲಿ ಚಾಪ್ಲಿನ್. ತಮ್ಮ ಸಿನಿಮಾ ಜೀವನದಲ್ಲಿ ಅತ್ಯಂತ ಬಲಿಷ್ಠವಾಗಿರ್ತಕ್ಕಂತಹ, ಧೈರ್ಯಶಾಲಿಯಾಗಿರ್ತಕ್ಕಂತಹ ಪಾತ್ರವನ್ನು ಒಳಗೊಂಡಿರ್ತಕ್ಕಂತಹ ದ ಗ್ರೇಟ್ ಡಿಕ್ಟೇಟರ್ ಎನ್ನುವಂತಹ ಸಿನಿಮಾವನ್ನು ಬಿಡುಗಡೆ ಮಾಡ್ತಾರೆ 1940ರಲ್ಲಿ. ಇದು ಅಡಾಲ್ಫ್ ಹಿಟ್ಲರ್ ಮತ್ತು ಫ್ಯಾಷಿಸಂ ಮೇಲೆ ನಡೆದಂತಹ ಒಂದು ಶಟರ್ ಆಗಿತ್ತು. ಅಂದು ಜಗತ್ತು ಯುದ್ಧದ ಭಯದಲ್ಲಿ ಇದ್ದಂತಹ ಸಮಯ. ಆದರೂ ಕೂಡ ಚಾಪ್ಲಿನ್ ತಮ್ಮ ಒಂದು ಕಾಮಿಡಿಯನ್ನು ಬಳಸಿಕೊಂಡು ಡಿಕ್ಟೇಟರ್ಶಿಪ್ನ ವಿರುದ್ಧ ಧ್ವನಿ ಎತ್ತುವಂತಹ ಕೆಲಸವನ್ನು ಮಾಡಿದ್ರು. ಈ ಸಿನಿಮಾದ ಅಂತ್ಯದ ಸ್ಪೀಚ್ ಎನ್ನುವುದು ಇಂದಿಗೂ ಕೂಡ ಅತ್ಯಂತ ಜನಮೆಚ್ಚುಗೆಯ ಕ್ಷಣಗಳಲ್ಲಿ ಒಂದಾಗಿದೆ. ಪ್ರೀತಿ ಮತ್ತು ಅವರ ವೈಯಕ್ತಿಕ ಜೀವನ. ಚಾರ್ಲಿ ಚಾಪ್ಲಿನ್ ಅವರ ವೈಯಕ್ತಿಕ ಜೀವನವೂ ಕೂಡ ಸಾಕಷ್ಟು ಮಟ್ಟಿಗೆ ಚರ್ಚೆಗೆ ಒಳಪಟ್ಟಿತ್ತು. ಅವರು ಹಲವು ಬಾರಿ ವಿವಾಹವಾಗ್ತಾರೆ. ನಂತರ ಚಾರ್ಲಿ ಚಾಪ್ಲಿನ್ ಅವರು ಓನಿಲ್ ಅವರೊಂದಿಗೆ ತನ್ನ ಜೀವನದ ಬಹುದಿನಗಳವರೆಗೆ ಅವರೊಂದಿಗೆ ಸಮಯವನ್ನು ಕಳೆಯುವಂತಹ ಕೆಲಸವನ್ನು ಮಾಡ್ತಾರೆ. ಚಾರ್ಲಿ ಚಾಪ್ಲಿನ್ ಅವರಿಗೆ ಒಟ್ಟು 11 ಜನ ಮಕ್ಕಳು. ಅವರ ಕುಟುಂಬ ಜೀವನವೂ ಕೂಡ ಅವರ ಬದುಕಿನ ಬಹುದೊಡ್ಡ ಭಾಗವಾಗಿತ್ತು. ವಿವಾದಗಳು ಮತ್ತು ಅಮೆರಿಕದೊಂದಿಗೆ ಸಂಘರ್ಷ.
1952ರಲ್ಲಿ ಅವರು ಯುರೋಪ್ನ ಒಂದು ಪ್ರವಾಸದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರ ಎಂಟ್ರಿ ಪರ್ಮಿಷನ್ ಅನ್ನು ಅಮೆರಿಕ ರದ್ದುಗೊಳಿಸುವಂತಹ ಕೆಲಸವನ್ನು ಮಾಡ್ತದೆ. ತದನಂತರದಲ್ಲಿ ಅವರು ಸ್ವಿಟ್ಜರ್ಲ್ಯಾಂಡಲ್ಲಿ ತನ್ನ ಜೀವನವನ್ನು ಕಳೆಯುವುದಕ್ಕೆ ಶುರು ಮಾಡ್ತಾರೆ. ಈ ಘಟನೆ ಎನ್ನುವುದು ಅವರ ಜೀವನದಲ್ಲಿ ದೊಡ್ಡ ತಿರುವನ್ನ ಮಾಡಿಕೊಟ್ಟಿತು ಎಂದು ಹೇಳಿದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಈ ಪರಿಯಾಗಿರ್ತಕ್ಕಂತಹ ತನ್ನ ಜೀವನದಲ್ಲಿ ಹಲವಾರು ಸಾಧನೆಯನ್ನು ಮಾಡಿರ್ತಕ್ಕಂತಹ ಚಾರ್ಲಿ ಚಾಪ್ಲಿನ್ ಅವರಿಗೆ ದೊರಕಿರ್ತಕ್ಕಂತಹ ಪ್ರಶಸ್ತಿಗಳು ಏನು, ಅವರಿಗೆ ಗೌರವವನ್ನು ಯಾವ ರೀತಿಯಾಗಿ ಕೊಡಲಾಗಿತ್ತು ಎನ್ನುವುದನ್ನು ನಾವು ಒಮ್ಮೆ ನೋಡುವುದೇ ಆದರೆ ವಿಶ್ವಾದ್ಯಂತ ಚಾರ್ಲಿ ಚಾಪ್ಲಿನ್ ಅವರಿಗೆ ಪ್ರಶಸ್ತಿಗಳ ಸುರಿಮಳೆಯೇ ಸಿಕ್ಕಿತು ಎಂದು ಹೇಳಿದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. 1929ರಲ್ಲಿ ಅವರಿಗೆ ದ ಸರ್ಕಸ್ಗಾಗಿ ಅವರಿಗೆ ಅಕಾಡೆಮಿ ಅವಾರ್ಡ್ ಅನ್ನು ಕೊಟ್ಟು ಗೌರವಿಸುವುದನ್ನು ನಾವು ಕಾಣಬಹುದು. ತದನಂತರದಲ್ಲಿ 1973ರಲ್ಲಿ ದ ಟೈಮ್ ಲೈಟ್ ಎನ್ನುವಂತಹ ಸಿನಿಮಾದ ಸಂಗೀತಕ್ಕೆ ಅವರಿಗೆ ಅಕಾಡೆಮಿ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸುವುದನ್ನು ನಾವು ಕಾಣಬಹುದು. 1975ರಲ್ಲಿ ಬ್ರಿಟಿಷ್ ಸರ್ಕಾರವು ಅವರಿಗೆ ಕ್ಲೈಂಟ್ ಬ್ಯಾಚುಲರ್ ಎನ್ನುವಂತಹ ಅವಾರ್ಡ್ ಅನ್ನು ಕೊಟ್ಟು ಅವರಿಗೆ ಗೌರವವನ್ನು ಸಲ್ಲಿಸಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಇದರ ಮುಖಾಂತರ ಚಾರ್ಲಿ ಚಾಪ್ಲಿನ್ ಅವರಿಗೆ ತನ್ನ ಬದುಕಿನ ಉದ್ದಕ್ಕೂ ಕೂಡ ದೊರಕಿರ್ತಕ್ಕಂತಹ ಬಹಳ ಪ್ರಮುಖವಾಗಿರ್ತಕ್ಕಂತಹ ಗೌರವಗಳಲ್ಲಿ ಈ ಗೌರವವು ಕೂಡ ಒಂದು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಚಾರ್ಲಿ ಚಾಪ್ಲಿನ್ ಅವರ ಬಗ್ಗೆ ಗೊತ್ತೇ ಇಲ್ದಿರತಕ್ಕಂತಹ ಕೆಲವೊಂದಿಷ್ಟು ಸಂಗತಿಗಳನ್ನು ನಾವು ನೋಡೋದಾಯಿತು ಅಂತಂದರೆ, ಕ್ಯಾರೆಕ್ಟರ್ ದ ಟ್ರ್ಯಾಪ್ ಇದು ವಿಶ್ವಾದ್ಯಂತ ಪ್ರಸಿದ್ಧ ಸಿನಿಮಾಗಳ ಪಾತ್ರಗಳಲ್ಲಿ ಒಂದಾಗಿದೆ. ಅವರು ತಮ್ಮ ಸಿನಿಮಾದ ಸಂಗೀತದ ಸಂಯೋಜನೆಗಳಲ್ಲಿಯೂ ಕೂಡ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸ್ತಾ ಇದ್ರು. ಅವರು ಸೈಲೆಂಟ್ ಸಿನಿಮಾ ಯುಗದ ಅತ್ಯಂತ ಪ್ರಭಾವಶಾಲಿ ಫಿಲ್ಮ್ ಮೇಕರ್ಗಳಲ್ಲಿ ಒಬ್ಬರಾಗಿದ್ದರು. ಅವರ ಸಿನಿಮಾ ದ ಗ್ರೇಟ್ ಡಿಕ್ಟೇಟರ್ನಲ್ಲಿ ಅವರು ಹಿಟ್ಲರನ್ನು ವ್ಯಂಗ್ಯ ಮಾಡುವಂತಹ ಕೆಲಸವನ್ನು ಮಾಡಿದರು. ಅವರ ಜೀವನದ ಬಾಲ್ಯದ ಬಡತನವೇ ಅವರಿಗೆ ಅವರ ಅನೇಕ ಸಿನಿಮಾಗಳ ಎಮೋಷನಲ್ ಸ್ಟೋರಿ ಟೆಲ್ಲಿಂಗ್ಗೆ ಅದು ಪ್ರೇರಣೆಯಾಯಿತು ಎಂದು ಹೇಳಿದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ನಂತರ ಅವರು ತಮ್ಮ ಜೀವನದ ಬಗ್ಗೆ ಮೈ ಆಟೋಗ್ರಫಿ ಎನ್ನುವಂತಹ ಜೀವನ ಚರಿತ್ರೆಯನ್ನು ಕೂಡ ಬರೆದಿದ್ದಾರೆ. ಚಾರ್ಲಿ ಚಾಪ್ಲಿನ್ ಅವರ ಕೊನೆಯ ದಿನಗಳು. ಚಾರ್ಲಿ ಚಾಪ್ಲಿನ್ ಅವರು ತಮ್ಮ ಕೊನೆಯ ದಿನವನ್ನು ಸ್ವಿಟ್ಜರ್ಲ್ಯಾಂಡಲ್ಲಿ ಕಳೀತಾರೆ. ಸ್ವಿಟ್ಜರ್ಲ್ಯಾಂಡಿನ ಕ್ರೋಸರ್ ಸರ್ವ್ ವೇವೆನಲ್ಲಿ ಕಳೀತಾರೆ. 1977 ಡಿಸೆಂಬರ್ 25ರಂದು ಅವರು ತಮ್ಮ 88ನೇ ವಯಸ್ಸಿನಲ್ಲಿ ನಿಧನವನ್ನು ಹೊಂದುತ್ತಾರೆ. ಒಮ್ಮೆ ಲಂಡನ್ನ ಬೀದಿಗಳಲ್ಲಿ ಹಸಿವಿನಿಂದ ಬಳಲುತ್ತಿದ್ದಂತಹ ಒಬ್ಬ ಬಾಲಕ ಇಡೀ ವಿಶ್ವವನ್ನೇ ನಗಿಸಿದಂತಹ ಒಬ್ಬ ಮಹಾನ್ ಕಲಾವಿದರಾಗಿ ಹೊರಹೊಮ್ಮುತ್ತಾರೆ. ಇವತ್ತು ಅವರು ನಮ್ಮನ್ನ ಅಗಲಿರಬಹುದು, ಆದರೆ ಅವರ ಸಾವಿನ ಸುದ್ದಿಯನ್ನು ಕೇಳಿರ್ತಕ್ಕಂತಹ ಅಂದಿನ ದಿನ ಇಡೀ ವಿಶ್ವವೇ ನಿಬ್ಬೆರಗಾಗಿ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಎಲ್ಲರೂ ಕೂಡ ಅವರನ್ನು ಮೆಚ್ಚಿಕೊಳ್ಳುತ್ತಾಗಿದ್ದರು. ಕೇವಲ ತನ್ನ ನಟನೆಯ ಮುಖಾಂತರ ಮಾತ್ರ ಮಾತುಗಳನ್ನು ಆಡದೆ ಅಭಿನಯದ ಮುಖಾಂತರ ಜನರ ಮನಸ್ಸನ್ನು ಮುಟ್ಟುವ ರೀತಿಯಲ್ಲಿ ಎಲ್ಲರಲ್ಲಿಯೂ ಕೂಡ ಒಂದು ಆಶಾಭಾವನೆಯನ್ನು ಮೂಡಿಸುವಂತಹ, ಎಲ್ಲರ ಮುಖದ ಮೇಲೆಯೂ ಕೂಡ ನಗುವನ್ನು ತರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ರು ಚಾರ್ಲಿ ಚಾಪ್ಲಿನ್. ಇಂದು ಅವರು ನಮ್ಮನ್ನು ಅಗಲಿರಬಹುದು, ಆದರೆ ಅವರ ಸಿನಿಮಾಗಳ ಮುಖಾಂತರ, ಅವರು ಜನರಿಗೆ ನೀಡಿರ್ತಕ್ಕಂತಹ ಆದರ್ಶದ ಮುಖಾಂತರ, ಜನರ ಮುಖದ ಮೇಲೆ ತರಿಸಿರ್ತಕ್ಕಂತಹ ನಗುವಿನೊಂದಿಗೆ ಎಂದೆಂದಿಗೂ ಕೂಡ ಅವರು ಅಜರಾಮರರು. ದ ಟ್ರ್ಯಾಪ್ ಇಂದಿಗೂ ಕೂಡ ವಿಶ್ವಾದ್ಯಂತ ಜನರನ್ನು ನಗಿಸುವಂತಹ ಕೆಲಸವನ್ನು ಮಾಡುತ್ತಾ ಇದ್ದಾನೆ. ಚಾರ್ಲಿ ಚಾಪ್ಲಿನ್ ಕೇವಲ ಒಬ್ಬ ಕಾಮಿಡಿಯನ್ ಮಾತ್ರ ಆಗಿರಲಿಲ್ಲ. ಅವರು ಬಡತನದ ಬಗ್ಗೆ ಮಾತನಾಡ್ತಾರೆ, ಅವರು ಪ್ರೀತಿಯ ಬಗ್ಗೆ ಮಾತನಾಡ್ತಾರೆ, ಅವರು ಏಕಾಂತದ ಬಗ್ಗೆ ಮಾತನಾಡ್ತಾರೆ, ಅವರು ಯುದ್ಧದ ವಿರುದ್ಧ ಮಾತನಾಡ್ತಾರೆ, ಅವರು ಸಾಮಾನ್ಯ ಜನರ ಜೀವನವನ್ನು ಸಿನಿಮಾ ಕೇಂದ್ರಕ್ಕೆ ತರ್ತಾರೆ. ಅವರ ದೊಡ್ಡ ಶಕ್ತಿ ಏನು ಎನ್ನುವುದು ನಿಮಗೆ ಗೊತ್ತಾ? ಅವರು ಮಾತನಾಡದೆ ಜಗತ್ತಿನಾದ್ಯಂತ ಎಲ್ಲರಿಗೂ ಕೂಡ ಮಾತನಾಡುವಂತೆ ಮಾಡ್ತಾರೆ. ಅದು ಒಬ್ಬ ಕಲಾವಿದನ ತಾಕತ್ತು, ಅದು ಒಬ್ಬ ಕಲಾವಿದನ ಗೌರವ, ಅದು ಒಬ್ಬ ಕಲಾವಿದನಿಗೆ ಸಿಕ್ಕಿರ್ತಕ್ಕಂತಹ ಹೆಮ್ಮೆ, ಅದು ಒಬ್ಬ ಕಲಾವಿದನಿಗೆ ದೊರಕಿರ್ತಕ್ಕಂತಹ ಪ್ರಶಂಸೆ, ಅದು ಒಬ್ಬ ಕಲಾವಿದನಿಗೆ ದೊರಕಿರ್ತಕ್ಕಂತಹ ಪ್ರೀತಿ. ಅವರ ಸಿನಿಮಾಗಳಲ್ಲಿ ಡೈಲಾಗ್ಗಳು ಕಡಿಮೆ ಇರಬಹುದು, ಆದರೆ ಎಮೋಷನ್ ಮಾತ್ರ ಅಪಾರವಾಗಿ ಇತ್ತು. ಅದಕ್ಕಾಗಿಯೇ ನಾವು ಇಂದಿಗೂ ಕೂಡ 100 ವರ್ಷ ಕಳೆದರೂ ಕೂಡ ಅವರ ಸಿನಿಮಾಗಳನ್ನು ನೋಡಿದಾಗ ನಾವು ನಗುತ್ತೇವೆ, ಮತ್ತೆ ಕೆಲವೊಮ್ಮೆ ಕಣ್ಣೀರನ್ನು ಇಡುತ್ತೇವೆ, ಹಾಗೆ ಅವರನ್ನು ನೆನೆಸಿಕೊಳ್ಳುವಂತಹ ಕೆಲಸವನ್ನು ಮಾಡುತ್ತೇವೆ. ಸ್ನೇಹಿತರೆ, ಜೀವನದಲ್ಲಿ ಕೆಲವರು ನಗಿಸುತ್ತಾರೆ, ಇನ್ನೂ ಕೆಲವರು ಯೋಚಿಸುವಂತೆ ಮಾಡುತ್ತಾರೆ, ಆದರೆ ಇನ್ನೂ ಕೆಲವರು ಜೀವನದಲ್ಲಿ ನಗಿಸುತ್ತಲೇ ಜೀವನದ ಸತ್ಯವನ್ನು ನಮಗೆ ತಿಳಿಸುವಂತಹ ಕೆಲಸವನ್ನು ಮಾಡ್ತಾರೆ. ಚಾರ್ಲಿ ಚಾಪ್ಲಿನ್ ಅಂತಹ ಮಹಾ ಕಲಾವಿದ. ಬಡತನದಿಂದ ಆರಂಭವಾಗಿರ್ತಕ್ಕಂತಹ ಅವರ ಜೀವನ ವಿಶ್ವದ ಸಿನಿಮಾ ಇತಿಹಾಸದಲ್ಲಿ ತನ್ನದೇ ಆಗಿರ್ತಕ್ಕಂತಹ ಸ್ಥಾನವನ್ನು ಪಡೆದುಕೊಳ್ಳುವವರೆಗೂ ಸಾಗಿತು. ಇದೇ ಅಲ್ಲವೇ ಸಾಧನೆ, ಇದೇ ಅಲ್ಲವೇ ಗೌರವ, ಇದೇ ಅಲ್ಲವೇ ಜೀವನದಲ್ಲಿ ಏನಾದರೂ ಒಂದು ಮಾಡಬೇಕು ಎನ್ನುವ ಹಂಬಲವನ್ನು ಮೂಡಿಸುವಂತಹ ಒಂದು ಛಲಗಾರನ ಸ್ಫೂರ್ತಿಯನ್ನು ನೀಡುವಂತಹ ಕಥೆಯೆಂದರೆ ದ ಟ್ರ್ಯಾಪ್. ನಡೆದು ಹೋದ ಹಾದಿ ಮುಗಿದಿರಬಹುದು,
ಆದರೆ ಅದರ ಗುರುತು ಎನ್ನುವುದು ಎಂದಿಗೂ ಕೂಡ ಮುಗಿಯುವುದಕ್ಕೆ ಸಾಧ್ಯವೇ ಇಲ್ಲ. ಅವರ ಹೆಜ್ಜೆಯ ಗುರುತು ಸಿನಿಮಾದ ಇತಿಹಾಸದಲ್ಲಿ ಎಂದಿಗೂ ಕೂಡ ಅಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಕೆಲಸವನ್ನ ಚಾರ್ಲಿ ಚಾಪ್ಲಿನ್ ಅವರು ತಮ್ಮ ಬದುಕಿನ ಉದ್ದಕ್ಕೂ ಕೂಡ ಮಾಡಿದ್ದಾರೆ. ನಮ್ಮೆಲ್ಲರಿಗೂ ಕೂಡ ಪ್ರೇರಣೆಯನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ನಿಮಗೆ ಇವತ್ತಿನ ಈ ಒಂದು ಪ್ರೇರಣೆಯನ್ನು ಕೊಡುವಂತಹ ಅಂಶ ಇಷ್ಟವಾಗಿತ್ತು ಎಂದು ಭಾವಿಸುತ್ತೇನೆ. ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಯಾರೆಲ್ಲ ಇವತ್ತು ನಮ್ಮ ಚಾನಲ್ಗೆ ವಿಸಿಟ್ ಅನ್ನು ಕೊಟ್ಟಿದ್ರೋ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಇದೇ ರೀತಿಯಾಗಿರ್ತಕ್ಕಂತಹ ನಿಮ್ಮೆಲ್ಲರ ಬದುಕಿನಲ್ಲಿ ಪ್ರೇರಣೆಯನ್ನು ಕೊಡುವಂತಹ ಅಂಶವನ್ನ, ಅಂತಹ ವ್ಯಕ್ತಿಯ ವ್ಯಕ್ತಿತ್ವವನ್ನ ಪರಿಚಯಿಸುವಂತಹ ಕೆಲಸವನ್ನ ನಾನು ಮಾಡುತ್ತೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.